ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ. ನಮ್ಮ ಮನೇಲಿ ಇವತ್ತು ವೈಟ್ ವಾಶ್ ಮಾಡ್ತೀವಿ ಹಬ್ಬಕ್ಕೆ ನಾನು ಲಕ್ಷ್ಮಿ ಕೂರ್ಸಲ್ಲ. ಆಗ ಸ್ವಲ್ಪ ನೋಡಿದ್ರಲ್ಲ ಗೋಡೆಲ್ಲ ಸ್ವಲ್ಪ ಮಿಸಿ ಆಗಿದೆ. ಮಕ್ಕಳಿದ್ರಲ್ಲ ಮನೇಲಿ, ಅದಕ್ಕೆ ನಾನು ಸ್ವಲ್ಪ ಟಚಪ್ ಥರ ಒಬ್ರು ಕರೆಸ್ಬಿಟ್ಟು ಅಣ್ಣನ ಅವರು ಶಶಿನೇ ಬಂದಮೇಲೆ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಪೇಂಟಿಂಗ್ ಮಾಡ್ತೀನಿ. ಸ್ವಲ್ಪ ಮನೆ ರೆಡಿ ಮಾಡಬೇಕು. ನಾನು ದೇವ್ರ ಮನೆಯೆಲ್ಲ ಕಟ್ಟಬೇಕು. ಇವಾಗ ಮಾಡೋಕ್ಕಾಗಲ್ಲ, ಮಳೆ ಸೀಸನ್ ಅಲ್ವಾ. ಈ ಸೋಫಾ ಗಿಫೆಲ್ಲ ತಾಚಾಕ್ಬೇಕು. ಅದಕ್ಕೆ ನಾನು ಇವಾಗ ನನ್ನ ಮಗಳು ಮಾಡಿಸು ಅಂತೇಳಿ ಇವಾಗ ಆಗೋದಿಲ್ಲ. ಅವಳೇ ಹೇಳ್ತಾಳೆ ಮಾಡಿಸು ಅಂತ. ಕೆಲಸ ಮಾಡೋದು ಬೇಕಲ್ವಾ. ನಾನು ಇವಾಗಲೇ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಟಚಪ್ ಥರ ಮಾಡ್ತೀನಿ ನೀಟಾಗಿ. ಸ್ವಲ್ಪ ಪೂಜೆ ಹಬ್ಬ ಲಕ್ಷ್ಮೀ ಕೂಸೋ ಸ್ವಲ್ಪ ಪೂಜೆ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು ಮನೆ. ಅದಕ್ಕೋಸ್ಕರ ಇವಾಗ ಬರ್ತಾರೆ ಅವರು. ಅದಕ್ಕೆ ಇವಾಗಲೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಏನೇನು ಮಾಡ್ತೀನಿ ಸಂಜೆ ಗಂಟೆ. ನೋಡಿ ಇವತ್ತು ಫ್ರೈಡೇ ಲಾಗ್ ಆಗಿರುತ್ತೆ, ಡೈಲಿ ಲಾಗ್ದು. ನೋಡಿ ಚೆನ್ನಾಗಿದೆ ನನಗೆ. ಲಾಸ್ಟ್ವರೆಗೂ ನೋಡಿ ಆಯಿತಾ. ಬನ್ನಿ ಏನೇನು ಮಾಡ್ತೀನಿ ಅಂತ ತೋರಿಸಿ ಬನ್ನಿ. ಆಚೆ ನನ್ನ ಮಗಳು ಇವತ್ತು ಕೂತಾಳೆ, ಕುಳ್ಳಿ ಮುನ್ಸ್ಕೊಂಬಿಟ್ಟಿದ್ದಾಳೆ. ಇವತ್ತವಳು ಇನ್ನೂ ಕಾಫಿ ಕುಡ್ದಿಲ್ಲ. ಯಾಕೆ ನನಗೂ ಹುಷಾರಿಲ್ಲ ಬೆಳಿಗ್ಗೆ. ನನ್ನ ಮಗಳು ಬೇರೆ ಬಂದಿಲ್ಲ. ಬಂದರೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಅದು ಮಾಡು ಇದು ಮಾಡು ಅಂತ ಒಂದು ಮಾಡಲ್ಲ. ಯಾಕೆ ಇತ್ತೀಚೆಗೆ ಮಗ ಮನೇಲಿ ಕೆಲಸನೇ ಮಾಡ್ತಾಯಿಲ್ಲ, ಏನಂತಲೇ ಗೊತ್ತಿಲ್ಲ. ನಾನು ಏನು ಹೇಳೋಕೆ ಹೋಗ್ತಿಲ್ಲ. ನನ್ನ ಕಾಲು ನೋವಿರಲಿ, ಮೈ ನೋವಿರಲಿ, ಸೊಂಟ ನೋವಿರಲಿ, ಏನು ತಲೆನೋವು. ನನಗೆ ಮೊದಲೇ ಮೈಗ್ರೇನ್, ಸ್ವಲ್ಪ ಟೆನ್ಷನ್ ತೊಗೊಂಡ್ರೆ ಮೈಗ್ರೇನ್ ತಲೆನೋವು ಬರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಆದರೆ ತಲೆನೋವು ಬರುತ್ತೆ. ಆಮೇಲೆ ಒಂದು ಇಡೀ ದಿನ ಉಪವಾಸ ಇರ್ತೀನಿ ಗುರುವಾರ ಹೊತ್ತು. ಆವಾಗ ಸ್ವಲ್ಪ ಏನಂತಲೇ ಗೊತ್ತಿಲ್ಲ, ಆವಾಗ ತಲೆನೋವು ಬರುತ್ತೆ. ಅದಕ್ಕೆ ಡಾಕ್ಟರ್ ನಾನು ಚೆಕಪ್ ಮಾಡಿಸ್ಕೊಂಬಂದಿನಿ. ನೀವು ಫುಲ್ಲು ಪ್ರೋಟೀನು ಐಟಮೇ ತಿನ್ನಬೇಕು. ಈ ಮೊಟ್ಟೆ, ತರಕಾರಿ, ಹಣ್ಣು, ಹಂಪಲು, ಮಕಾನ ಇದೆಲ್ಲ ಚಿಕನ್ ತಿನ್ನಬೇಕು ಅಂತ ಹೇಳಿದೆ ಡಾಕ್ಟ್ರ್. ಆಯಿತು ಅಂತ ಹೇಳಿದ್ದೀನಿ. ಹಂಗೆ ಅಂತೀನಿ, ಮರ್ತು ಹೋಗ್ತೀನಿ. ಏನು ತಿನ್ನೋದು ಏನು ಬಿಡೋದು ಗೊತ್ತಿಲ್ಲ. ಊಟನೇ ಮಧ್ಯಾಹ್ನ ಇತ್ತೀಚೆಗೆ ನಾನು ನಿದ್ದೆ ಬಿಟ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಊಟ ಮರ್ತೇ ಬಿಡ್ತೀನಿ. ನಿದ್ದೆ ಮಾಡೋದು ಮರ್ತುಬಿಟ್ಟಿದ್ದೀನಿ, ಊಟ ಮಾಡೋದು ಮರ್ತು. ಅಷ್ಟು ನನಗೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ, ಏನಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವು ಸ್ವಲ್ಪ ಪೇಂಟ್ ಮಾಡ್ತೀವಿ ಮನೆಗೆ. ಸ್ವಲ್ಪ ಗಲೀಜಾಗಿದೆ. ನಮ್ಮ ಕುಡ್ಕೊಳ ನನ್ನ ಮಗುನ ಆಚೆ ಕೊಟ್ಟೋಗ್ತೀವಿ. ನೋಡಿ ಆ ಕಡೆ ಗೋಡೆಲ್ಲ ಕಿತ್ತೋಗಿದೆಲ್ಲ ಇವರೆಲ್ಲ ಗಲೀಜು ಮಾಡ್ತಾರೆ. ನಾನು ಬ್ರಷ್ ಹಾಕಿ ತೊಳೆದು ಈ ಮಟ್ಟಿಗೆ ಇಟ್ಟಿನಿ ನನ್ನ ಮನೇನ. ಬರೀ ತೊಳೆಯೋದೇ ಕೆಲಸ ನನಗೆ ಮನೇನ. ಅದಕ್ಕೆ ಇವಾಗ ಸ್ವಲ್ಪ ಟಚಪ್ ಥರ ಮಾಡಿಸ್ಕೊತೀನಿ. ಇವಾಗ ಸಮ್ಮರ್ ಬಂದರೆ ನೆಕ್ಸ್ಟ್ ನಾನು ಮಾರ್ಚ್ ಹತ್ರ ಹಿಂದೆ ಮುಂದೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಎಲ್ಲ ಕಲಿಸಿಟ್ಟಿದ್ದಾರೆ. ಏನೋ ಇದು ವಾಲ್ಕೇರ್ ಪುಟ್ಟಿ ಅಂತೆಲ್ಲ ಹಚ್ಚಿ ಹೋಗ್ತಾರೆ. ಇದು ಪಟ್ಟಿನ ಬರ್ತಾರೆ ಅಣ್ಣ. ಅವ್ರಿಗೊಂದು ವೀಡಿಯೋ ಮಾಡ್ತೀನಿ ನೋಡಿ. ಅವ್ರ ಅಣ್ಣಂದು ನೋಡಿ. ಇದು ನನ್ನ ಹಬ್ಬದ್ದು ಲಾಗ್. ಇದು ಮನೆ ನೋಡಿ ಈ ಥರ ಮೆಸ್ಸಿ ಆಗಿದೆ ನೋಡಿ. ಯಾವಾಗ ಕ್ಲೀನ್ ಮಾಡ್ತೀರೋ ಅಂತ ಗೊತ್ತಿಲ್ಲ. ನೋಡಿ ಬೆಡ್ರೂಮ್ ಎಲ್ಲ ಫುಲ್ಲು ಮಾಡೋಣ, ನಿಧಾನಕ್ಕೆ ಮಾಡೋಣ. ಹಬ್ಬ ಅಲ್ವಾ, ಹಬ್ಬಕ್ಕಂತ ನಿಧಾನಕ್ಕೆ ಕೆಲಸ ಮಾಡ್ತೀವಿ. ಏನೋ ಮಾಡ್ತೀವಿ ಕುಳ್ಳಿ ಅಂತ. ಇವರು ಶಶಿಯನ, ಇವ್ರ ಹೆಸರು ಶಶಿ, ನನ್ನ ಹೆಸರು ಇವ್ರದು. ಶಶಿಯವರು ಎಲ್ಲ ಇದೇ ಹಡೆ ಬರ ನೋಡು. ಫೋನಲ್ಲೇ ಹೋಗ್ಬಿಡುತ್ತೆ ನಮ್ಗೆ ಶಶಿ ಅಂದ್ರೆ ಅದ್ರಲ್ಲೇ ಹೋಗ್ಬಿಡುತ್ತೆ ನೋಡುವ. ಗಾಯ್ಸ್, ಹೋದ ವರ್ಷ ಪೇಂಟ್ ಹೊಡೆದಿದ್ದೆ. ಈ ವರ್ಷ ನಮ್ಮ ಬೇರೆಯವ್ರನ್ನ ಕರೆಸಿ ಹೊಡಿಸ್ತವ್ರೆ. ಇದೆಲ್ಲ ಅರ್ಧಂಬರ್ಧಾಗಿತ್ತು. ಅದಕ್ಕೆ ಸುಮ್ಮನೆ ನಾನೇ ಹೊಡೆಯೋಣ ಅಂತ. చేయಬೇಕಲ್ಲಮ್ಮ. ವೇಟ್ ಗಾಯ್ಸ್, ವೇಟ್. ಬೈ ಹಿಡ್ಕೋಬೇಕು. ಏನಿಲ್ಲ, ಯಾಕೆ ಮಾತಾಡ್ತಿದ್ಯಾ ನೀವು? ವಾಯ್ಸ್ ಕೊಡ್ಬೇಕು ಅಂದ್ಬಿಟ್ಟು ಬಟ್ಲು ಬಿತ್ತುಕೊಂಡು ಹೋದಾಗೆ. ನಾನೇ ಹೊಡೆದಿದ್ದೆ ಹೋದ್ಸತಿ. ಫುಲ್ ಬೇಜಾರಾಗ್ಬಿಟ್ಟಿದ್ರು ಅಂಕಲು. ಈ ಸತಿ ಅಂಕಲೇ ಕರ್ಸಿ ಹೊಡಿಸ್ತವ್ರೆ. ಹಾಕ್ತಿದ್ಯಾ? ಅವಳ ಫೋಟೋ ಅವಳೇ ಹಾಕ್ಕೊಂತಾಳೆ. ಇಲ್ಲ, ಒಂದು 10 ಜನ ಕರ್ಕೊಂಬಂದು ಇದೊಂದೇ ಒಳ್ಳೆ ಕೆಲಸ ಮಾಡ್ತಿರ್ತಾವಳು. ಕೂತ್ಕೊಳತ್ತೆ. ಎಲ್ಲ ವರ್ಷ ತಗ್ಲಾಕ್ತಾಳೆ. ಹೆಂಗೋ ಬಂದ್ಬಿಟ್ಟಾಳೆ. ಅಯ್ಯೋ, ರಿಪೇರಿ ಮಾಡ್ಬಿಟ್ಟೆ ಕಣಿ. ನೋಡು
ತಿರ್ಗಾ ಏನಾಗೈತಲ್ಲ ಅದು ಈ ಕಡೆ ಹಾಕು. ಇನ್ನೊಂದು ತಗೋ ಪುನೀತಣ್ಣಂದು. ಅವಾಗ ಒಂದು ಸೀಸನ್ ಅಲ್ಲ ಇದೆಲ್ಲ ಅವ್ರ ಮನೆ ಫೋಟೋ ಇಕ್ಕೋದು. ಇವಾಗ ಇದೆಲ್ಲ ಅವ್ರ ಮನೆ ಹಾಕಂಗೆ. ಪಾ ಎಷ್ಟೋ ವರ್ಷದ ಮೇಲೆ ಫ್ಯಾನ್ ಓಡಿಸ್ತಾ ಇದ್ವಿ ನನ್ನ ಮಗಳು. ನೋಡಿ ಬೆಂಡ್ ಮಾಡಬೇಡಮ್ಮ, ಇರೋ 3 ರೆಕ್ಕೆ ಅದಕ್ಕೆ. ಎಲ್ಲ ಫ್ಯಾನ್ಗೂ ಅಷ್ಟೇ. ಯಾಕೋ ನನ್ನ ಫ್ಯಾನ್ 4 ರೆಕ್ಕೆ ಇದೆ ನೋಡು. ಎಲ್ಲ ಹೊಡೆದಾಯ್ತು. ನನ್ನ ಮಗಳು ಮನೆ ಉಜ್ತಾವಳೆ, ಪೇಂಟ್ ಎಲ್ಲ ಚೆನ್ನಾಗಿ ಸುಸ್ಬಿಟ್ಟು ಶಶಿ. ನಾನು ಇವಾಗ ಮಾಪ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮಕ್ಳಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಎಲ್ಲ ಒರ್ಸ್ಕೊಂಡು ಬರ್ತಾಯಿದ್ದೀನಿ. ನನ್ನ ಮಗಳು ಉಜ್ತಾಳೆ ನೋಡಿ. ಎಲ್ಲ ಕ್ಲೀನ್ ಆದಮೇಲೆ ವೀಡಿಯೋ ತೋರಿಸ್ತೀನಿ. ಏನು ತೋರಿಸಿ ಬೆಳಕಾಳು ಮಾಡಲಿ. ಹಾಂ, ಎಲ್ಲ ಕ್ಲೀನ್ ಆದಮೇಲೆ ಹೇಳೇ ನಾಳೆನೂ ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಪಾತ್ರೆ ಎಲ್ಲ ತೊಳಿಬೇಕಲ್ವ, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ನಾಳೆಲ್ಲ ಕ್ಲೀನ್ ಮಾಡ್ತೀನಿ ಪಾತ್ರೆಗಳೆಲ್ಲ. ಯಾರನ್ನ ಸಿಗ್ತಾರ ನೋಡ್ತೀನಿ, ನೋಡೋಣ. ಇಲ್ಲ ಹರ್ಬಲ್ ಕಂಪ್ನಿ ಫೋನ್ ಮಾಡಿ ಕರ್ಸ್ಕೊಂಡು 1 ಅವರ್ ಹರ್ಬಲ್. ಹಾಂ, ಹರ್ಬಲ್ ಅಲ್ಲ, ಅರ್ಬನ್ ಕಂಪನಿ. ಹಾಂ, ಅರ್ಬನ್ ಕಂಪ್ನಿಗೆ ಕರೆಸ್ತೀನಿ. ಏನು ಮಾಡೋದು. ನನ್ನ ಮಗಳು ನಂದಿನಿಂದ ಊಟ ತರಿಸಿದ್ದಾಳೆ. ರೈಸು ತೋರಿಸ್ತೀನಿ ಏನಿದೆ ಅಂತ ನೋಡಿ. ಎಷ್ಟು ಬಾಕ್ಸ್ ಇತ್ತು ಅಂತ. ಹಾಂ, ಇಷ್ಟು ಫುಡ್ ತರಿಸಳೆ. ಇದೆಲ್ಲ ನನ್ನೊಬ್ಳಿಗೆ ಏನು ಗೊತ್ತಿದೆಲ್ಲ ಪಲ್ಯಗಳು, ರಸಮ್, ಸಾರು. ನನಗೆ ಈ ಥರ ಇಷ್ಟ, ತುಂಬ ಇಷ್ಟ. ನಾನೊಂದು ದಿನ ಈ ಥರ ಅಡುಗೆ ಮಾಡಿ ಹಾಕ್ತೀನಿ. ಏನು ಅಂದರೆ ಅದು ಏನಂತಾರೆ, ಫುಲ್ ಮೀಲ್ಸ್ ಅಂತಾರಲ್ಲ, ತಾಲಿ ಆ ಥರ ನಾನು ಮಾಡ್ತೀನಿ. ನನಗೆ ಈ ಥರ ಹೋಟ್ಲಿಗೆ ಹೋದೆ ನಾನು ಫುಲ್ ಮೀಲ್ಸೇ ಕೇಳೋದು ನಾನು. ಯಾಕಂದರೆ ಅದೆಲ್ಲ ವೆರೈಟಿ ಪಲ್ಯ, ರಸಮ್, ರೈಸ್ ಎಲ್ಲ ಇರ್ತಲ್ಲ, ಉಪ್ಪಿನಕಾಯಿ, ತುಪ್ಪ. ನನ್ನ ಮಗಳು ಅಲ್ಲೇ ಪನ್ನೀರ್ ರೈಸ್ ತಿಂದ್ಬಿಟ್ಲು. ಇವಾಗ ನಾನೇ ನೋಡಿ ಏನು ಮಾಡೋದು, ಕೆಲಸ ಮಾಡಿ ತುಂಬ ಬೇಜಾರಂತ ಸುಸ್ತಾಗ್ಬಿಡ್ವಿ. ಅದಕ್ಕೆ ನಂದಿನಿಂದ ನಾನು ವೆಜ್ ತಾಲಿ ಥರ ನೋಡಿ. ಮನೆ ಕ್ಲೀನ್ ಮಾಡಿ ಆಯಿತು, ಪಾತ್ರೆ ತೊಳಿತಾ ಇದ್ದೀನಿ. ಮೊದಲು ವೀಡಿಯೋ ಮಾಡ್ತಾಳೆ. ಹಾಂ, ಏನು ಮಾಡಿ ಅರ್ಬಲ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಬ್ಯುಸಿ ಹಬ್ಬ ಮುಗಿಯೋವರೆಗೂ. ಅದಕ್ಕೆ ನಾನೇ ತೊಳಿತೀನಿ. ಎಲ್ಲ ತೊಳೆದಾದ್ಮೇಲೆ ತೋರಿಸ್ತೀನಿ. ನೋಡ್ತಾರೆ ನಮ್ಮಮ್ಮ ಏನು ಮಾಡ್ತಾವಳೆ ಕುತ್ಕೊಂಡು. ಇಂಡಿಪೆಂಡೆಂಟ್ ಎಲ್ಲ ಆಚರಿಸ್ಕೊಂಡ್ರು ನನ್ನ ಮಕ್ಕಳು. ಹಾಯ್ ಮೇಡಮ್ ಮಗನೇ ಬಂಗಾರ. ಇಷ್ಟು ಮುಗೀತು ಕೆಲಸ. ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ನೋಡಿ, ಎಲ್ಲ ಕಡೆ ಎಲ್ಲ ರೆಡಿ ಆಯಿತು. ಒಂದೇ ಒಂದು ಬಾಕಿ ಇದೆ. ಇದು ನಾನು ತಂಗ್ಳಿ ಪೆಟ್ಕೊಂಡು ಕ್ಲೀನ್ ಮಾಡಬೇಕು. ನಾಳೆ ಮಾಡ್ತೀನಿ. ಇವಾಗ ಎಲ್ಲ ನೀಟಾಗೆ ರೆಡಿ ಆಯಿತು ನೋಡ್ರಲ್ಲ. ಮನೇನೂ ಕ್ಲೀನ್ ಆಯಿತು. ಸೋಫಾ ಕವರ್ಗಳು ಹಾಕ್ಬಿಟ್ಟೆ, ಬೇರೆ ಒಗೆದು ಎಲ್ಲ ರೆಡಿ ಆಯಿತು. ಸ್ಕ್ರೀನ್ ಹಾಕಬೇಕು. ಮತ್ತು ಇನ್ನೂ ಚಿಕ್ಕ ಪುಟ್ಟ ಕೆಲಸ ಇದೆ. ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅದೆಲ್ಲ ನಾನು ಮಂಡೇ ಮಾಡ್ತೀನಿ. ನಾಳೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಮಂಡೇ ಮಾಡ್ತೀನಿ. ನಮ್ಮ ಕುಳ್ಳಿ ನೋಡಿ, ನಮ್ಮ ಕುಳ್ಳಿ ನಿದ್ದೆ ಆಯಿತು. ಇವಾಗ ಅವಳಿಗೆ ಮೊಟ್ಟೆ ಕೊಡಬೇಕು ಅಲ್ಲ ಕುಲ. ಇದ್ದೀನಿ ನೋಡಿ. ನಾನು 2 ದಿನದಿಂದ 2-3 ದಿನದಿಂದ ಹೆಂಗಿದ್ದೀನಂತ ನನಗೆ ಗೊತ್ತಿಲ್ಲ. ಅಡುಗೆ ಮಾಡಿಲ್ಲ, ನಾಷ್ಟ ಮಾಡಿ, ಏನು ಮಾಡಿಲ್ಲ ಇವತ್ತು ಕೂಡ ನಾನು. ಇವಾಗ ಒಂದೇ ಸಲ ನಾನು ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆ ಹೋಗಿ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡ್ತೀನಿ. ಸ್ವಲ್ಪ ಮುದ್ದೆ ಮಾಡಿ ತಿಂದ್ಬಿಟ್ಟು ಮಲಗಿಬಿಡ್ತೀನಿ. ನಿಜ ತುಂಬ ಟಯರ್ಡ್ ಆಗಿದೆ. ಸ್ನಾನ ಮಾಡ್ಕೊಂಬಿಡ್ತೀನಿ. ಇದಾಗಿತ್ತು ನಂದು ಈ ಫ್ರೈಡೇ ಆ್ಯಂಡ್ ಸಾಟರ್ಡೆ 2 ದಿನ ಲಾಗು. ವೈಟ್ ವಾಶು, ಮನೆ ಕ್ಲೀನಿಂಗು ನೋಡಿ. ಇದಾಗಿತ್ತು ಇವತ್ತಿನ 2 ದಿವಸದ ಲಾಗ್ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಬೇಕು, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಈ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ. ಆಮೇಲೆ ಯಾರಾಗಲಿ ಲಾಸ್ಟ್ ಅವ್ರಿಗೆ ನೋಡಲ್ಲ. ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಇದಾಗಿದ್ದರಿಂದ ಹಬ್ಬದ್ದು ಮನೆ ಕ್ಲೀನಿಂಗು. ನೆಕ್ಸ್ಟ್ ಹಾಕ್ತೀನಿ ನಾನು ಹಬ್ಬದ್ದು ಹೆಂಗೆ ಪೂಜೆ ಮಾಡ್ತೀನಿ. ನಾನು ಲಕ್ಷ್ಮಿನ ಕೂರಿಸಲ್ಲ ನೋಡಿ. ಸಿಂಪಲಾಗಿ ನನಗೊಂದು 5 ಇಯರ್ಸಿಂದ ನಾನು ಕೂರಿಸಲ್ಲ. ನನ್ನ ಮಗಳು ತಿರೋದ್ರಿಂದ ಕೂರಿಸಲ್ಲ, ಬೇಜಾರಾಗ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತೀನಿ, ಕೂರಿಸ್ತೀನಿ. ನಾನು ಸ್ವಲ್ಪ ಮನೆ ರೆಡಿ ಮಾಡಬೇಕು, ಆದಮೇಲೆ ನಾನು ಕೂರಿಸ್ತೀನಿ. ಅದಕ್ಕೆ ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ. ಸಿಂಪಲಾಗಿ ಅದೇ ನನಗೆ ಗ್ರ್ಯಾಂಡ್ ಆಗಿಬಿಡುತ್ತೆ, ಅಷ್ಟು ಮಾಡ್ತೀವಿ ನಾವು. ಇದಾಗಿತ್ತು ಲಾಸ್ಟ್ ಆಗೂ ನೋಡಿ ಹಬ್ಬದ ಲಾಗು. ಇದು ಮನೆ ಕ್ಲೀನಿಂಗು ಚೆನ್ನಾಗಿ ನನಗೆ ಲಾಸ್ಟ್ ಕಮೆಂಟ್ಸ್ ಹಾಕಿ
ಓಕೆ ಬಾಯ್. ಹ್ಯಾಪಿ ಅಡ್ವಾನ್ಸ್ ವರಮಹಾಲಕ್ಷ್ಮಿ